ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡಿ ಸಾಕಾಗಿರುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಇನ್ನೂ ಕ್ರೆಡಿಟ್ ಆಗಿಲ್ಲ. ನಿಮ್ಮೆಲ್ಲರಲ್ಲಿ ಇರುವಂಥ ಪ್ರಶ್ನೆ ಏನೆಂದರೆ, ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ? ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂತ ಹೇಳ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಒಂದು ವಾರದೊಳಗಡೆ ಜಮಾ ಮಾಡ್ತೀವಿ, ಕೆಲವೊಂದು ತಾಂತ್ರಿಕ ದೋಷ ಇದೆ, ಈ ರೀತಿಯಾಗಿ ಎಲ್ಲ ಒಂದು ಹೇಳಿಕೆಯನ್ನು ಕೊಡುತ್ತಿದ್ದಾರೆ. ಯಾವಾಗ ಬರುತ್ತೆ ಏನು ಎಲ್ಲನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಮತ್ತು ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ ಗೋರ್ಮೆಂಟ್ ಮೇಲೆ. ಯಾಕೆ ಅಂದರೆ ಇನ್ನೂ ಹಣ ಬಂದಿಲ್ಲ ಅಂತ. ನೀವು ಎಲ್ಲದರ ಬಗ್ಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಮಹಿಳೆಯರಿಗೆ ಇನ್ನೂ ಜಮಾ ಆಗಿಲ್ಲ. ಕೇವಲ 11ನೇ ಕಂತಿನ ಹಣ ಮಾತ್ರ ಬಂದಿದೆ. ಈಗ 12 ಮತ್ತು 13ನೇ ಕಂತಿನ ಹಣ ಬರಬೇಕಾಗುತ್ತೆ. ಮತ್ತು 14ನೇ ಕಂತಿನ ಹಣ ಕೂಡ ನಿಮಗೆ ಇನ್ನೂ ಕೊಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ಟೋಟಲ್ ಆಗಿ ಎಲ್ಲ ಸೇರಿ 6,000 ಹಣ ಕೊಡಬೇಕಾಗುತ್ತೆ ಸರ್ಕಾರದವರು. ನೋಡಿದರೆ 2,000 ಹಣ ಕೂಡ ಕೊಡುತ್ತಿಲ್ಲ ನಿಮಗೆ. ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕೆ ಲಾಸ್ಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಇನ್ನೂ ಜಮಾ ಮಾಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂದರೆ, ಮಾಧ್ಯಮದವರ ಮುಂದೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ, 5 ವರ್ಷನ ಕೂಡ ಕೊಡುತ್ತೀವಿ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಟ್ಟೇ ಕೊಡುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಹೇಳಿರುವಂಥ ದಿನಾಂಕಕ್ಕೆ ಹಣ ಜಮಾ ಆಗಿಲ್ಲ. ಈಗ ಅವರು ಹೊಸದಾಗಿ ಹೇಳಿಕೆ ಕೊಟ್ಟಿರುವುದು ಏನೆಂದರೆ, ಇದು ಒಂದು ತಿಂಗಳು ವೇಟ್ ಮಾಡಿ, ಸೆಪ್ಟೆಂಬರ್ ತಿಂಗಳು ವೇಟ್ ಮಾಡಿ ಅಂತ ಹೇಳಿದರು. ಈ ಮೊದಲು ಕೂಡ ಹೇಳಿದರು, ಸೆಪ್ಟೆಂಬರ್ ತಿಂಗಳು ಒಳಗಡೆ ಜಮಾ ಮಾಡಿ ಬಿಡುತ್ತೀವಿ, ನಿಮಗೆ 12 ಮತ್ತು 13ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಮಾಡಿಬಿಡುತ್ತೀವಿ ಅಂತ ಹೇಳಿದರು. ಇವತ್ತು ದಿನಾಂಕ ಸೆಪ್ಟೆಂಬರ್ 28. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಾದರೂ ಹಣದ ಸಮಸ್ಯೆ ಇದ್ದರೂ ಕೂಡ ಅವರು ಹೇಳಿಬಿಡಬಹುದು, 1 ತಿಂಗಳು ಇಲ್ಲ 1-2 ತಿಂಗಳು ವೇಟ್ ಮಾಡಿ, ನಾವು ಮಹಿಳೆಯರಿಗೆ ಹಣ ಜಮಾ ಮಾಡ್ತೀವಿ, ಕೆಲವೊಂದು ಅಮೌಂಟ್ ಸಮಸ್ಯೆ ಇದೆ ಅಂತ ಹೇಳಿದರು. ಓಕೆನಾ? ಅವರು ಏನು ಹೇಳ್ತಾ ಇದ್ದಾರೆ, ಇನ್ನೇನು ಪ್ರೋಸೆಸ್ ಆಗುತ್ತಿದೆ, ಕೆಲವೇ ದಿನಗಳಲ್ಲಿ ಬರುತ್ತೆ, 1 ವಾರದ ಒಳಗಡೆ ಬರುತ್ತೆ, 10 ದಿನಗಳ ಒಳಗಡೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಮಹಿಳೆಯರಿಗೆ ಇದುವರೆಗೂ ಹಣ ಜಮಾ ಆಗಿಲ್ಲ. ಅವರು ಹೇಳಿಕೆ ಕೊಟ್ಟು ತುಂಬ ದಿನಾನೇ ಆಯಿತು. ಹೇಳಿಕೆ ಕೊಟ್ಟು ಹಣ ಬರುತ್ತೆ ಅಂತ ಹೇಳಿದರು, ಆದರೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಈಗ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ನಮಗೆ 11ನೇ ಕಂತಿನ ಹಣಕ್ಕೆ ನೀವು ನ್ಯೂಸ್ ನೋಡುತ್ತಿರುತ್ತೀರಾ, ನೀವು ಹಣ ಕೊಡುತ್ತಿಲ್ಲ, ಯಾಕೆ ಹಣ ಕೊಡುತ್ತಿಲ್ಲ? ನಮ್ಮ ಹತ್ರ ವೋಟ್ ಹಾಕಿಸಿಕೊಂಡಿದ್ದೀರಾ, ನೀವು ಗೆದ್ದ ಮೇಲೆ ಹಣ ಕೊಟ್ಟಿಲ್ಲ, ನಮಗೆ ಸ್ವಲ್ಪ ದಿನ ಮಾತ್ರ ಹಣ ಕೊಟ್ಟು ಹಾಗೆ ಆಸೆ ತೋರಿಸಿ ಈಗ ಮತ್ತೆ ನಿಲ್ಲಿಸುತ್ತಿದ್ದೀರಾ. ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಕೊಡುತ್ತಿಲ್ಲ ಅಂತ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಏನೆಂದರೆ, ಈಗ ಅವರು ಇನ್ನು 10ರಿಂದ 15 ದಿನ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 10ರಿಂದ 15 ದಿನ ಆದರೆ ಇನ್ನು ಮುಂದಿನ ತಿಂಗಳು ಆಗುತ್ತೆ. ಇದು ಸೆಪ್ಟೆಂಬರ್ ಮುಗಿತು, ಸೆಪ್ಟೆಂಬರಲ್ಲಿ ಹಣ ಬರಲಿಲ್ಲ, ಅಕ್ಟೋಬರ್ ಅಂತ ಹೇಳ್ತಾ ಇದ್ದಾರೆ. ಈಗ ಅಕ್ಟೋಬರಲ್ಲಿ 12 ಮತ್ತು 13ನೇ ಕಂತಿನ ಹಣದ ಜೊತೆಗೆ 14ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕಾಗುತ್ತದೆ. ಜಮಾ ಮಾಡೋದಕ್ಕೆ ಆಗಲ್ವಾ? ಯಾಕೆ ಅಂದರೆ ಅವರು ಹೇಳ್ತಾ ಇದ್ದಾರೆ, ಒಂದು ಸರಿ 5,000 ಕೋಟಿ ಹಣ ಬೇಕಾಗುತ್ತೆ. ಈಗ 12 ಮತ್ತು 13ನೇ ಕಂತಿನ ಹಣಕ್ಕೆ ಮಾತ್ರ 5,000 ಕೋಟಿವರೆಗೂ ಹಣ ಕೂಡ ಕೊಡಬೇಕಾಗುತ್ತದೆ. ಸರ್ಕಾರಕ್ಕೆ 5,000 ಕೋಟಿಯನ್ನು ಒಂದೇ ಸರಿ ಟ್ರಾನ್ಸ್ಫರ್ ಮಾಡಿ ಹಣ ಜಮಾ ಮಾಡುವುದಾದರೆ ತುಂಬಾ ಕಷ್ಟ ಆಗುತ್ತೆ. ಅವರು 12ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟು 1 ವಾರ ಟೈಮ್ ತಗೊಂಡು ಮತ್ತೆ 13ನೇ ಕಂತಿನ ಹಣ ಜಮಾ ಮಾಡಿ ಮತ್ತೊಂದು ವಾರ ಟೈಮ್ ತಗೊಂಡು 14ನೇ ಕಂತಿನ ಹಣ ಜಮಾ ಮಾಡಿದ್ರು ಕೂಡ ಎಲ್ಲ ಮಹಿಳೆಯರು ಖುಷಿ ಆಗುತ್ತಾರೆ. ಇಲ್ಲಿ ಒಂದು ವಾರ ಲೇಟ್ ಆದ್ರೂ ಹಣ ಜಮಾ ಆಗುತ್ತಿದೆ ಅಂತ ಖುಷಿ ಆಗುತ್ತಾರೆ. ಆದರೆ ಇಲ್ಲಿ ಯಾವ ಒಂದು ಕಂತಿನ ಹಣ ಕೂಡ ಬರುತ್ತಿಲ್ಲ. ಈಗ ಸದ್ಯಕ್ಕೆ ಜನರು ರೊಚ್ಚಿಗೆದ್ದಿದ್ದಾರೆ. ಅವರಿಗೆ ಸ್ವಲ್ಪ ಅವರನ್ನು ಶಾಂತ ಮಾಡುವುದಕ್ಕೆ 1 ಅಥವಾ 2 ಸಾವಿರ ಹಣನ 12 ಕಂತಿನ ಹಣ ಜಮಾ ಮಾಡಿದರೆ ಸಾಕಾಯಿತು. ಮತ್ತು ಇನ್ನೊಂದು 7 ದಿನಾನೂ 10 ದಿನಾನೂ ಟೈಮ್ ತಗೊಂಡು 13ನೇ ಕಂತಿನ ಹಣ ಜಮಾ ಮಾಡದಿದ್ರೆ ಮಹಿಳೆಯರು ಖುಷಿಯಾಗುತ್ತಿದ್ರು. ಮತ್ತು ಅಕ್ಟೋಬರಲ್ಲಿ 14ನೇ ಕಂತಿನ ಹಣ ಜಮಾ ಮಾಡಿಬಿಟ್ಟಿದ್ರೆ ಮುಗಿತಿತ್ತು, ಯಾವುದೇ ಸಮಸ್ಯೆ ಇಲ್ಲದೆ. ಈಗ ಹಣಕಾಸು ಇಲಾಖೆಯಿಂದ ಇನ್ನೂ ಹಣ ರಿಲೀಸ್ ಆಗಿಲ್ಲ, ತಾಂತ್ರಿಕ ದೋಷದಿಂದ ಹಣ ಕಳಿಸುವುದಕ್ಕೆ ಆಗಿಲ್ಲ, ಈ ರೀತಿಯಾಗಿ ಎಲ್ಲ ಉತ್ತರ ಕೊಡುತ್ತಿದ್ದಾರೆ. ಮಹಿಳೆಯರಿಗೆ ಹಣ ಜಮಾ ಮಾಡುವುದಿಲ್ಲ ಸ್ನೇಹಿತರೆ, ವೇಟ್ ಮಾಡಬೇಕಾಗುತ್ತದೆ. ಹೀಗೆ ಎಕ್ಸ್ಟೆಂಟ್ ಆಗಿ ಯಾವಾಗ ಅಮೌಂಟ್ ಬರುತ್ತಾ ಯಾರು ಹೇಳುವುದಕ್ಕೆ ಆಗಲ್ಲ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ದಿನಾಂಕಕ್ಕೇನೆ ಅದು ಜಮಾ ಆಗುತ್ತಿಲ್ಲ. ನಾವು ಒಂದು ದಿನಾಂಕ ಹೇಳೋದು, ಅದು ಹಣ ಬರದೇ ಇರುವುದು, ನೀವು ತಲೆ ಕೆಡಿಸ್ಕೊಳ್ಳುವುದು, ಅದು ಎಲ್ಲ ಬೇಕಾಗಿಲ್ಲ. ಸ್ವಲ್ಪ ದಿನ ವೇಟ್ ಮಾಡಿ ಹಣ ಬರುತ್ತೆ ಅಂತ
ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೇಟ್ ಮಾಡಿ, ಸ್ವಲ್ಪ ದಿನ ಹಣ ಬಂದರೂ ಬರಬಹುದು. ಈ ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.